ಹೊಲ್ದಾಗ ಕುರಿಗಳು ತರಬೇಕು, ಕುರುಬರು ಬಂದಾರ, ಅವ್ರ ಲೈಫ್ ಹೆಂಗಿರುತ್ತೆ, ಅವ್ರ ದಿನಚರಿ ಹೆಂಗಿರುತ್ತೆ ಅಂತ ಅವ್ರ ಜೊತೆಗೆ ಕೇಳಂಬರ್ರಿ. ಎಷ್ಟೊಂದಿಂದ ಒಂದು ಡೌಟ್ ಇತ್ತು, ಇವು ಕುರಿಗಳು 2-3 ಗುಂಪು ಇರ್ತಾವಲ್ಲ, ಹೆಂಗೆ ಕಂಡು ಹಿಡ್ತಾರೆ ನಿಮಗೆ ಕುರಿ ಅಂತ? ನಾವು ಕಂಡಿಡ್ಬೇಕಂದ್ರೆ ಅವ್ರದ್ದೇ ಆದಂಥ ಒಂದು ಕಿವಿಗೆ ಕೂನ ಹಾಕೊಂಡಿರ್ತಾರೆ. ಈ ಒಂದು ಕೊನ ಕಿವಿ ಹೊಡೆದಿರ್ತಾರೆ, ಒಂದು ಕಡೆ ಒಂದೊಂದು ಕಡೆ ಸುಟ್ಟು ಬಿಟ್ಟಿರ್ತದ, ಇನ್ನು ಸುಟ್ಟು ಬಿಡ್ತಾರೆ, ಅದಕ್ಕೋಸ್ಕರ ಕುಣಿಕಂತಾರೆ ಅವರು. ಕಟ್ ಮಾಡಿದ್ರೆ ಕಿವಿ ಕಟ್ ಮಾಡಿರ್ತಾರೆ, ಬೇರೆ ಬೇರೆ ಶಾಪ ಕಟ್ ಮಾಡಿರ್ತಾರೆ. ಅವ್ರ ರೀತಿಯಾಗಿ ಅವ್ರ ಅನುಕೂಲ ಯಾವ ರೀತಿ ಕಂಡು ಸುಲಭ ಆಗ್ತದ ಆ ರೀತಿಯಾಗಿ ಅವರು ಕಟ್ ಮಾಡ್ಕೊಂಡಿರ್ತಾರೆ. ಮತ್ತೆ ನೀವು ರಾತ್ರಿ ಹಂಗೆ ಇಲ್ಲ ಎಲ್ಲ 24 hours ಊಟದ ಜೊತೆಗೆ ಇರ್ಬೇಕು? 24 hours ಇದ್ರ ಜೊತೆಗೆ ಇರಬೇಕು. ನಾವು ಬೇಸರಾದಾಗ ಮನೆಯವ್ರ ಕಡೆಯಿಂದ ಇನ್ನೊಬ್ರು ಬರ್ತಾ ಇದ್ದಾರೆ, ತಂದೆ ಆಗಲಿ ಅವ್ರು ಬರ್ತಾರೆ. ಮತ್ತೆ ಏನು ರೋಗ ಬರ್ತಾವೆ? ಬಾಯ್ ಬರ್ತಾವೆ. ಇವಾಗ ಬೇಸಿಗೆಯಲ್ಲಿ ಇವಾಗ ಹಸು ಮೇವು ಬರ್ತಾ ಮುಂಗಾರು ಮೇಲೆ ಅಂತ ಇವಾಗ ಅದು ಜಂತುಗಳನ್ನ ಔಷಧಿ ಬರ್ತದೆ ಪಾಟ್ಮನ್ ಸಂಬಂಧ. ಅದು ಔಷಧಿ ಹಾಕಿ ಜಂತುಗಳು ಹಾಕಿ ಜಂತುಗಳು ಬೀಳ್ತಾವೆ, ಕ್ಲೀನ್ ಆದ ಹೊಟ್ಟೆ. ಅವಾಗ ಎತ್ಕೋದಿಲ್ಲ ಏನಾಗಲ್ಲ. ಆಮೇಲೆ ಲಿವರ್ ಟಾನಿಕ್ ಕುಡಿಸ್ಬೇಕು. ಆಮೇಲೆ ಮೇಸ್ಕೋಬೇ ಅಂದರೆ ಚಲೋ ಆತ ಕುರಿ. ಮತ್ತು ಮುಂಗಾರು ಕಾಲದಲ್ಲಿ ಬಾಯಿಗಳಂತ ಬರ್ತೈತೆ, ಆ ಬಾಯಿಗಳು ಇಂಜೆಕ್ಷನ್ ಮಾಡಿಸ್ಬೇಕು. ಇಂಜೆಕ್ಷನ್ ಮಾಡಿಸಿ ಆದ್ರೂ ಬರ್ತಾವೆ. ಬಂದ್ರೆ ಇಂಜೆಕ್ಷನ್ ಮಾಡಿ ಕಡಿಮೆ ಮಾಡಬೇಕು, ಇಂಜೆಕ್ಷನ್ ಮಾಡಿ ಕಡಿಮೆ ಆಗ್ತಾವೆ, ಇಲ್ಲಾಂದ್ರೆ ಸತ್ತು ಹೋಗ್ಬಿಡ್ತಾವೆ. ಮತ್ತೆ ಏನನ್ನ ತಾಳ ಗಿಳ ಏನನ್ನ ತಗೊಂಡೋಗ್ತಾವೆ ಒಂದೊಂದು. ಇವಾಗ ಬರ್ತವೆ, ಆದರೆ ಇವಾಗ ಇಲ್ಲ, ಕಡಿಮೆ ಆಗ್ಬಿಟ್ಟು ಮೊದಲಿಗಿದ್ದು. ಇವಾಗ ಕಾಡುಗಳೆಲ್ಲ ನಾಶ ಮಾಡಿಬಿಟ್ರೆ ಎಲ್ಲ ಬೇಸಾಗ್ಬಿಡ್ತಾವೆ, ಬೇಯ್ಲಾಗದ. ಇದು ಬಲೆ ಎಲ್ಲ ಹೆಂಗೆ ಹೊಲದೊಳಗೆ ಹಾಕ್ತಿರಲ್ಲ ನೀವು? ಹೆಂಗ ಮೇಸಿದ್ಮ್ಯಾಗ ಅವ್ರ ಹೊಲದಾಗ ಒಂದೊಂದು ದಿನ ಹಾಕ್ಬೇಕು. ಒಂದು ಹೊಲ ತಗೊಂಡು ಮೇವು ಎಷ್ಟು ಇರ್ತದೆ ಅಷ್ಟು 2 ದಿವಸ 3 ದಿವಸ ತಗೊಂತೀವಿ. ಮೇವು ಇಲ್ಲಾಂದ್ರೆ 1 ದಿವಸ ತಗೊಂಡು ಹೋಗ್ತೀವಿ. ಏನೋ ಎಲ್ಲ ಆಗಿದ್ಮೇಲೆ ಮೇಸಿದೆಲ್ಲ ಆಗಿದ್ರೆ ಏನೋ ಬತ್ತಕ್ಕೆ ತರಕೊಂತಾರೆ, ಇಂಡಿಗೆ 500 ರೂಪಾಯಿ 600 ರೂಪಾಯಿ ಕೊಟ್ಟು ತರಕೊಂತಾರೆ, ತರ್ತೀವಿ. 2-3 ಉಂಡು ಅಂದ್ರೆ ಮಳೆಗಾಲದಾಗ ಬೇರೆ ಬೇರೆ ಇರ್ತೀರಿ, ಇವಾಗ ಬೇಸಿಗೆಗಾದ್ರೆ ಮೇವ್ರಲ್ಲ ಒಂದೇ ಕಡೆ ಒಂದೇ ಕಮೆಂಟ್ ಹಾಕ್ತೀವಿ. ಬರ್ತಿತ್ತು ಮಳೆಗಾಲದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಪ್ರದೇಶದಲ್ಲಿ ಮೇಸ್ಕೊಂಡು ಬೇಲಿ ಇರ್ತೈತಲ್ಲ ಗೈರಣ ಭೂಮಿ ಅಂತ, ಅಲ್ಲಿ ಹೋಗಿ ಮೇಸ್ಕೊಂಡು ಬರ್ತೀವಿ ಕಾಡುಗಳಲ್ಲಿ. ಇದು ಎದಕ್ಕೆ ಹಾಕ್ಸಾರ ಮೊದಲ ಕಾಲಿಂದ ಹಿಂಡುಗಳು ಕುರಿ ತರಿಸ್ತಾರ ಅಂತಾರಲ್ಲ, ಹೊಲದ ಸತ್ತು ಜಾಸ್ತಿ ಆಗ್ತದೆ, ಜಾತಿ ಫಲವತ್ತತೆ ಹೆಚ್ಚು ಕೊಡ್ತದೆ. ಏನು ನೀವು ಸಾಗುವಳಿ ಮಾಡೋ ಭೂಮಿ ಚೆಕ್ ಮಾಡಿರಿ, ಅದು ಕುರಿ ತರಬಿದ್ದು ಒಂದು ಕಡೆ ಇದ್ರೆ ಅದು ತರಲಾರ ಒಂದು ಕಡೆ ಫಲ ಯಾವ್ದು ಹೆಚ್ಚು ಬರ್ತದೆ ನೋಡಿ, ಸ್ವಲ್ಪ ಇದೇ ಹೆಚ್ಚು ಬರ್ತೈತೆ ನೋಡಿ. ಅದ್ರದ್ದು ಗೊಬ್ಬರ ಆಗಿ. ಮತ್ತೆ ದಿನಕ್ಕೆ ಎಷ್ಟು ಮೇವಿರಲ್ಲ, ಎಷ್ಟು ದೂರ ಹೋಗ್ತೀರಿ ದಿನ? ಒಂದಿನ 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ತೀವಿ. ನೀರಿಲ್ಲ ಬೇಸಿಗೆಯಲ್ಲಿ ತೊಂದರೆ ಆಗ್ಬಿಟ್ಟದ ಸುತ್ತ. ಮತ್ತೆ ಎಲ್ಲಿ ಹೊಲ ತರಬೇಕು ಅಲ್ಲಿಗೆ ಬರ್ತೀವಿ. ಸಾಯಂಕಾಲ 4-5 ಗಂಟೆ ಒಳಗೆ ಬಂದು ಒಬ್ರು ಬಲೆ ಹಾಕಿ ಬರ್ತೀವಿ, ಒಬ್ರು ಮೇಸ್ಕೊಂಡು ಮರಿಗಳು ಕಲ್ಸ್ಕೊಂಡು ಬರ್ತಾರೆ. ಅಡಿಗೆ ಎಲ್ಲ ನೀವು ಹೆಂಗೆ ಮಾಡಿಕೋದು? ನಾವು ನಸ್ಕಿಲೆ ಎಬ್ದಿ ಒಬ್ರು ಅಡಿಗೆ ಮಾಡ್ತೀವಿ, ಒಬ್ರು ಮನೆಗೆ ಹೋಗಿ ಬಂದು ಬರ್ತಾರೆ. ಇಲ್ಲಾಂದ್ರೆ ಅನುಕೂಲ ಆಗಲಿ ಅಂದ್ರೆ ಮನೆ ಅಂತ ಬುತ್ತಿ ಫೋನ್ ಮಾಡ್ತೀವಿ. ಬುತ್ತಿ ಮನೇಲಿ ಇಲ್ಲಿ ನೋಡಿದ್ರೆ ಅಲ್ಲಿ ಅಡಿಗೆ ಎಲ್ಲ ಮಾಡಕತ್ತಿದ್ರಲ್ಲ, ಅದು ಚಾಯ ಮಾಡ್ತೀವಿ. ಚಾಯ ಟೀ ಬೆಳಗ್ಗೆ ಮಾಡ್ಕೊಂತ ಏನು ಕಾಯಿ ಬೆಲ್ಲ ಎಲ್ಲ ಮನೆ ಇಲ್ಲ ಅಂಗಡಿಲಿಂದ ತರ್ತೀವಿ. ಹೊಲ್ದಿ ತರ್ತೀವಲ್ಲ, ಅವ್ರು ಭತ್ತ ಕೊಟ್ಟಾರಲ್ಲ ಅಲ್ಲಿಂದ ತಗೊಂಡು ನಾವು ಮಾಡ್ಕೊಂತೀವಲ್ಲ. ಇದನ್ನೆಲ್ಲ ಬಿಟ್ಟು ಮತ್ತೆ ಏನು ಹೇಳಿದೆ ಅಂತಂದರೆ, ವಾರಕ್ಕೆ 3-4 ಕುರಿಗಳು ಮರಿ ಆಗ್ತಾನೆ ಇರ್ತವೆ. ಮತ್ತು ಬ್ರೀಡಿಂಗೋಸ್ಕರ ಇವರು ಪ್ರತಿ 2 ವರ್ಷಕ್ಕೊಂದ್ಸಲ ಟಗರುಗಳನ್ನ ಚೇಂಜ್ ಮಾಡ್ತಾರೆ. ಇವ್ರನ್ನ ಬೇರೆಯವರು ಕೊಟ್ಟು ಮತ್ತು ಇವರು ಹೊಸ ಟಗರುಗಳನ್ನ ತರ್ತಾರೆ, ಇನ್ಬ್ರೀಡಿಂಗ್ ಆಗಬಾರ್ದು ಅಂತ. ಕೆಲವರು ಮನೇಲಿ ಜನ ಜಾಸ್ತಿ ಇರಲ್ಲ, ಅವಾಗ ಬೇರೆ ಕಡೆಯಿಂದ ಲೇಬರ್ನ ತಂದು ಇಟ್ಕೊತಾರೆ. ಅವರಿಗೆ ವರ್ಷಕ್ಕೆ 1.5 ಲಕ್ಷ ಆ ಥರ ಮಾತಾಡ್ಕೊಂಡಿರ್ತಾರೆ. ಆ್ಯಂಡ್ ಅದನ್ನು ಹೊರತುಪಡಿಸಿ ವರ್ಷಕ್ಕೊಂದು ಕುರಿ ಅವರಿಗೆ ಕೊಡಬೇಕು. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ಕುರಿಗಳು ಜಾಸ್ತಿ ಇರ್ತವೆ, ಸುತ್ತಮುತ್ತ ಇರೋ ಹೊಲಗಳಿಗೆ ಹೋಗದೇ ಇರ್ತಾರೆ, ನೋಡ್ಕೋಬೇಕು. ಅಕಸ್ಮಾತ್ತಾಗಿ ಮಿಸ್ ಆಗಿ ಹೋಗಿದ್ರು ಅವರು ಆ ರೈತರಿಂದ ಬಯಸಬೇಕಾಗುತ್ತೆ. ಅವ್ರಿಗೆ ಇನ್ಕಮ್ ಯಾವ ಥರ ಅಂತಂದರೆ, ಮರಿಗಳು ಬರ್ತಾನೆ ಇರ್ತವೆ ಆ್ಯಂಡ್ ದೊಡ್ಡ ಕುರಿಗಳನ್ನ ಅವಾಗ ಮಟನ್ ಶಾಪಿಗೆ ಕೊಡ್ತಿರ್ತಾರೆ. ಸರಿ, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ.